ಸರ್ ನಿಮ್ಮ ಹೆಸರು? ಮೋಹನ್. ನಾನು ಒಂದು 8 ಕ್ವಶನ್ ಕೇಳ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ದುಡ್ಡಿನ ಬಗ್ಗೆ ನಿನಗೆ ಏನು ಅನಿಸುತ್ತೆ ಬ್ರೋ? ದುಡ್ಡಿಲ್ಲ ಅಂದರೆ ಮತ್ತೇನೂ ಇಲ್ಲ ಇವಾಗ, ಅಷ್ಟೇ. ಎಜುಕೇಷನ್ ಇಲ್ಲ ಅಂದರೆ ಮತ್ತೆ ಇವಾಗ ವರ್ಲ್ಡಲ್ಲಿ ಮತ್ತೆ ಹಾಂ ಏನಂತಾರಪ್ಪ ಅದಕ್ಕೆ, ಇದು ರೇಸ್, ವರ್ಲ್ಡಲ್ಲಿ ರೇಸ್ ಅಂದರೆ ಇವಾಗ ವರ್ಲ್ಡಲ್ಲಿ ಜಗತ್ತು ಅನ್ನೋದೊಂದು ರೇಸ್ ಅಂತ, ಅದ್ರಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ ಎಜುಕೇಷನ್ ಇಲ್ಲ. ಹೆಲ್ತ್, ಆರೋಗ್ಯ, ಮನಿ ಮತ್ತು ಎಜುಕೇಷನ್ಗಿಂತ ಇಂಪಾರ್ಟೆಂಟ್ ಅಂದರೆ ಆರೋಗ್ಯನೇ. ಇದು ಲಕ್ ಮತ್ತು ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇದ್ದರೆ ಲಕ್. ಫ್ರೆಂಡ್ಶಿಪ್ ವರ್ಸಸ್ ಇದು ರಿಲೇಷನ್ಶಿಪ್, ಅವೆರಡರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಫ್ರೆಂಡ್ಶಿಪ್ಪೇ ಬೆಸ್ಟ್ ರಿಲೇಷನ್ಶಿಪ್ ಅಂತ. ಇದು ಸಮಯ, ಟೈಮ್ ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇದು ಜೀವನ, ಲೈಫ್ ನಾನು ಇನ್ನೂ ನೋಡಿಲ್ಲ. ಓಕೆ, ಇದು ಸಮಾಜ, ಸೊಸೈಟಿ ಬಗ್ಗೆ. ಸೊಸೈಟಿ ನೀವು ಹೆಂಗಿರ್ತೀರಾ ಅದ್ರ ಮೇಲೆ ಡಿಪೆಂಡು. ನೀನು ಚೆನ್ನಾಗಿದ್ಯಾ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ಚೆನ್ನಾಗಿಲ್ವಾ ನಿಮ್ಮ ಜೊತೆ ಚೆನ್ನಾಗಿರಲ್ಲ ಅಷ್ಟೇ. ಓಕೆ ಬ್ರದರ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ನಟರಾಜ್. ಸರ್ ಒಂದಷ್ಟು ಪ್ರಶ್ನೆ ಕೊಡ್ತೀನಿ, ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದು ಹೇಳಿ. ಓಕೆ. ಸರ್ ಮನಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮನಿ ಅಂದರೆ ಅದು ಕ್ಯಾನ್ ಅಂದರೆ ನಾವು ಅದನ್ನ ಪಡ್ಕೊಳಕ್ಕೆ ಭಾಳ ಕಷ್ಟಪಡಬೇಕು, ನಾವು ಈಸಿಯಾಗಿ ಸಿಗಲ್ಲ. ಸೊ ಟೈಮ್ ಈಸ್ ವ್ಯಾಲ್ಯೂಬಲ್ ಥಿಂಗ್. ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ವಿಚ್ ಕಾಂಟ್ ಗೆಟಿಂಗ್ ವಿತೌಟ್ ಹಾರ್ಡ್ ವರ್ಕ್ ಆರ್ ಸ್ಮಾರ್ಟ್ ವರ್ಕ್. ಇದು ಆರೋಗ್ಯ, ಹೆಲ್ತ್ ಈಸ್ ವೆಲ್ತ್. ಸೊಸೈಟಿ ಅಂದರೆ ನಾವು ಹೇಗಿರುತ್ತೆ ಆ ಥರ ನಮ್ಮ ಸೊಸೈಟಿ ನೋಡಿ. ಲಕ್ ಮತ್ತು ಇದು ಹಾರ್ಡ್ ವರ್ಕು ಡಿಪೆಂಡ್ಸ್. ನಾನು 50% ಲಕ್ಕಿ ಕೊಡ್ತೀನಿ, 50% ಹಾರ್ಡ್ 50%, 75% ಹಾರ್ಡ್ ವರ್ಕಿಗೆ ಕೊಡ್ತೀನಿ, 25% ನನ್ನ ಲಕ್ಕಿ. ಇದು ಫ್ರೆಂಡ್ಶಿಪ್ ಮತ್ತು ರಿಲೇಷನ್ಶಿಪ್. ಇದರಲ್ಲಿ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳ್ತೀನಿ? ರಿಲೇಷನ್ಶಿಪ್ಪು ಬೇಕು, ಬಟ್ ಕಾಂಟ್ ಮೋರ್ ಪವರ್ ಇರಲ್ಲ. ಲೈಫ್, ಜೀವನದ ಬಗ್ಗೆ ಏನು? ಜೀವನ ಅಂದರೆ ದೊಡ್ಡದಾಗಿ ಬೆಳಿಬೇಕು, ಅದರಿಂದ. ಗಣೇಶ್ ಸರ್, ಏನು ವರ್ಕ್ ಮಾಡ್ತೀವಿ? ಸರ್ ಒಂದೆಷ್ಟು ಕ್ವಶನ್ ಕೇಳ್ತೀನಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಸರ್ ಇದು ಮನಿ, ದುಡ್ಡಿನ ಬಗ್ಗೆ. ದುಡ್ಡು ಈಸ್ ಇಂಪಾರ್ಟೆಂಟ್, ಬಟ್ ಲೈಫ್ ಮುಂದೆ ಜೀವನಕ್ಕೋಸ್ಕರ ಮನಿ ಎಷ್ಟು ಇಂಪಾರ್ಟೆಂಟ್ ಬೇಕು. ಸಮಯ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್. ಟೈಮ್ ನಾವು ಹೆಂಗೆ ಟೈಮ್ ಕೊಡ್ತಾರೋ ಅದ್ರ ತಕ್ಕಂಗೆ ನಾವು ಲೈಫ್ನ ಮುಂದೆ ನೋಡ್ಕೊಂಡು ಹೋಗೋದು ಅಂತ ಹೇಳಿ. ಇದು ಎಜುಕೇಷನ್ನು ನಮ್ಮದು ITI ಆಗಿದೆ, ಬಟ್ ಎಜುಕೇಷನ್ನು ಇಂಪಾರ್ಟೆಂಟೇ. ಎಜುಕೇಷನಲ್ಲಿ ನಾನು SLCಯಿಂದ 84 ಮಾರ್ಕ್ಸ್ ತಗೊಂಡು ITI ಮಾಡಿ ITI ಇಂದ ಈಗ ಜಾಬಿಗೆ ಸೇರ್ಕೊಂಡಿದ್ದೀನಿ. ಎಜುಕೇಷನ್ನು ಎಲ್ಲೋದ್ರೂ ಆಲ್ಮೋಸ್ಟ್ ಕೇಳಿದೆ ಎಜುಕೇಷನ್. ಹಾಗಾಗಿ ಟೈಮು ಮತ್ತು ಮನೆಗಿನ ಎಜುಕೇಷನ್ಗೆ ಸ್ವಲ್ಪ ಭಾಳ ಒತ್ತು ಕೊಡ್ಬೇಕು ಅನ್ನೋದು ನನ್ನ ಒಂದು. ಇದು ಹೆಲ್ತ್, ಆರೋಗ್ಯ. ಹೆಲ್ತ್ ಇಂಪಾರ್ಟೆಂಟು. ಹೆಲ್ತನ್ನು ನಾವೇನು ಈಗ ನಾವು ಮಾಡೋ ಕೆಲಸದಾಯ್ತು, ಊಟದಲ್ಲಾಯ್ತು, ಅದರಲ್ಲೇ ನಾವು ಏನೋ ದೇಹನ ಆಯ್ತು ಹೆಲ್ತನ್ನಾಯ್ತು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊಸೈಟಿ, ಸಮಾಜದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಮಾಜ ಬಗ್ಗೆ ನಾವು ಎಂಪ್ಲಾಯಾಗಿ ನಾವು ಹೇಳೋದೊಂದು ಏನಂತಂದರೆ, ಎಲ್ಲರೂ ಚೆನ್ನಾಗಿ ಎಜುಕೇಷನ್ ತಗೋಬೇಕು. ಎಜುಕೇಷನ್ ಪರ್ಪಸ್ಸಿಂದ ನಾವು ಅಷ್ಟು ಒಂದೊಂದು ಹಂತದಲ್ಲಿ ಒಂದೊಂದು ಜಾಬ್ ತಗೋಬೇಕು ಅಂತಂದು ನನ್ನ ಒಂದು ಅಭಿಪ್ರಾಯ. ಲಕ್ ಮತ್ತು ಹಾರ್ಡ್ ವರ್ಕು. ಅದೇ ನಾವು ಮಾಡೋ ಕೆಲಸದಲ್ಲಿ ನಾವು ಹಾರ್ಡ್ ವರ್ಕ್ ತೋರಿಸಿ ಅಂದರೆ ನಮ್ಮ ಲಕ್ ತಾನಾಗೆ ಬರ್ತದೆ ಅನ್ನೋದು. ಮತ್ತು ಫ್ರೆಂಡ್ಶಿಪ್ಪು ಮತ್ತು ಫ್ರೆಂಡ್ಶಿಪ್ಪು ಒಂದು ಕಡೆ ರಿಲೇಷನ್ಶಿಪ್ ಎರಡು ಕಂಪೇರ್ ಮಾಡಿದಾಗ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಬರೋಲ್ಲ, ಬಟ್ ಎರಡು ಬೇಕಾಗ್ತದೆ. ಲೈಫ್, ಜೀವನ ಅನ್ನೋದು ಈಗ ನೀವು ಹೇಳಿದ್ರೆ ಅಷ್ಟು ಹೇಳಿದ್ರೆ ಅಷ್ಟು ಐಟಮ್ಸ್ ಅದು ನಡೆಕೊಂಡು ಜೀವನ ಮೋಸ್ಟ್ ಅದಿದ್ದೆಪ್ಪ ಅಂದ್ರೆ ಜೀವನ ಆಗುತ್ತೆ, ಇಲ್ಲೊಂದು ಜೀವನ ಇಲ್ಲ ಅಂತ. ಥ್ಯಾಂಕ್ ಯು. ಕಲಾವತಿ ಅಂತ. ಮೇಡಮ್, ನಾನು ಒಂದು 8 ಕ್ವಶನ್ ಕೇಳ್ತೀನಿ, ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೋ ಒಂದು ಸೆಂಟೆನ್ಸಲ್ಲಿ ಹೇಳಿ. ಮನಿ ನಮ್ಮ ಜೀವನದ ಒಂದು ಭಾಗ. ಎಜುಕೇಷನ್ ಇಂಪಾರ್ಟೆಂಟ್ ಆಫ್ ಲೈಫ್. ಇದು ಫ್ರೆಂಡ್ಶಿಪ್ ವರ್ಸಸ್ ರಿಲೇಷನ್ಶಿಪ್. ಎರಡೂ ಇಂಪಾರ್ಟೆಂಟೇ, ಬಟ್ ಫ್ರೆಂಡ್ಶಿಪ್ ತುಂಬ ಮುಖ್ಯ. ಟೈಮು ನಮ್ಮ ಜೀವನದ ಅತಿ ಮುಖ್ಯವಾದ ಭಾಗ. ಲೈಫ್ ನಾವು ದೇವ್ರು ಕೊಟ್ಟಿರೋದೊಂದು ಜೀವನ, ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸೊಸೈಟಿ ನಾವೇನು ಕೊಡ್ತೀವೋ ಅದು ನಮಗೆ ಕೊಡುತ್ತೆ. ವರ್ಸಸ್ ಹಾರ್ಡ್ ವರ್ಕ್. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ನಮಗೆ ಪ್ರಾಫಿಟ್ ಜಾಸ್ತಿ. ಓಕೆ, ಥ್ಯಾಂಕ್ ಯು. ಓಕೆ. ಸರ್, ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ. ಸೊ ಇದು ಮನಿ ಬಗ್ಗೆ, ದುಡ್ಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ದುಡ್ಡು ಬೇಕು ಜೀವನಕ್ಕೆ. ಜೀವನ ಚೆನ್ನಾಗಿರ್ಬೇಕು ಅಂದರೆ
ಮನುಷ್ಯನಿಗೆ ದುಡ್ಡು ತುಂಬ ಅವಶ್ಯಕ, ಬೇಕೇ ಬೇಕೇ ಬೇಕು. ಬೇಕು ಸರ್. ಸಮಯ ಟೈಮ್ ಬಿಟ್ಟರೆ ಸಿಗಲ್ಲ. ಟೈಮನ್ನು ಉಪಯೋಗ ಮಾಡ್ಕೋಬೇಕು. ಮತ್ತೊಂದು ಸಲ ಯಾವ ಕಾಲಕ್ಕೂ ಟೈಮ್ ವಾಪಸ್ ಬರೋದಿಲ್ಲ. ಸರ್ ಎಜುಕೇಷನ್ ಓದು ಭಾಳ ಇಂಪಾರ್ಟೆಂಟ್. ಓದಿದ್ದರೆ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಟೈಮು ಎಲ್ಲರೂ ಸಂಪಾದನೆ ಮಾಡ್ಬೋದು. ಓದೇ ಮುಖ್ಯ. ಓದೋ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು, ಆಮೇಲೆ ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು. ಸೊ ಇದು ಹೆಲ್ತ್ ಇರಲೇಬೇಕು. ಹೆಲ್ತ್ ಇಲ್ಲ ಅಂದರೆ ನೀವು ಎಷ್ಟೇ ದುಡ್ಡಿದ್ರೂ ವೇಸ್ಟು, ನಿಮಗೆ ಟೈಮ್ಗೆ ಹೆಲ್ಪ್ ಆಗಲ್ಲ, ಟೈಮು ವೇಸ್ಟು. ಹೆಲ್ತ್ ಕಾಪಾಡ್ಕೊಂಡು ಹೋಗ್ಬೇಕು. ದುಡ್ಡು ದುಡಿಯೋ ಟೈಮಲ್ಲಿ ದುಡ್ಡಿನಿಂದ ಹೋಗಿ ಹೆಲ್ತನ್ನ ಹಾಳು ಮಾಡ್ಕೊಂಡ್ರೆ ಬರೀ ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಲ್ಲ. ಸೊ ಇದು ಸೊಸೈಟಿ ಬಗ್ಗೆ, ಈ ಸಮಾಜದ ಬಗ್ಗೆ. ಸಮಾಜದಲ್ಲಿ ಎಲ್ಲ ಥರದವರು ಇರ್ತಾರೆ, ಒಳ್ಳೆಯವರು, ಕೆಟ್ಟವರು, ಶ್ರೀಮಂತರು, ಬಡವರು, ಕೆಲಸ ಮಾಡೋರು, ಮಾಡಿಲ್ದರು, ಸೋಂಬೇರಿಗಳು, ಆಮೇಲೆ ಹಾರ್ಡ್ ವರ್ಕರು, ಒಳ್ಳೆ ಯೋಚನೆ ಮಾಡೋರು, ಕೆಟ್ಟ ಯೋಚನೆ ಮಾಡೋರು, ಎಲ್ಲ ಥರದವರು ಸಮಾಜದಲ್ಲಿ ಇರ್ತಾರೆ. ಆದರೆ ನಿಮ್ಮದೇ ಆದ ರೀತಿಯಲ್ಲಿ ಎಲ್ಲದಕ್ಕೂ ಸಮಾಜಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಸೊ ಇದು ಲಕ್ಕು ಮತ್ತು ಹಾರ್ಡ್ ವರ್ಕು, ಅದ್ರ ಬಗ್ಗೆ. ಹಾರ್ಡ್ ವರ್ಕ್ ಮಾಡಲೇಬೇಕು. ಕೆಲವು ಸಲ ಲಕ್ಕು ಸಹ ಇರುತ್ತೆ. ಈಗ ಕೆಲವು ಸಲ ಎಷ್ಟೇ ಹಾರ್ಡ್ ವರ್ಕ್ ಮಾಡಿರ್ತೀವಿ, ಸಣ್ಣ ಪುಟ್ಟ ಈಗ ಎಲೆಕ್ಷನಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಲಕ್ ಯಾರಿಗಾರೋ ಒಬ್ರಿಗೆ ಇರುತ್ತೆ. ನಾನು ಮುಗಿತಾ 5 ವರ್ಷ ಏನು ಹಾರ್ಡ್ ವರ್ಕ್ ಮಾಡೋದು ಕಷ್ಟ. ಆದರೆ ಲಕ್ಕು ಭಾಳ ಇಂಪಾರ್ಟೆಂಟ್. ಬರೀ ಲಕ್ ಒಂದು ನಂಬ್ಕೊಂಡು ಕುತ್ಕೊಂಡು ಆಗಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು. ಇದು ಫ್ರೆಂಡ್ಶಿಪ್ಪು ಮತ್ತು ರಿಲೇಷನ್ಶಿಪ್ ಎರಡೂ ಒಳ್ಳೆ ಫ್ರೆಂಡ್ಶಿಪ್ ಮಾಡಬೇಕು. ರಿಲೇಷನ್ಶಿಪ್ಪು ನಮ್ಮ ರಿಲೇಟಿವ್ಸ್ಗಳು ನೋಡಿ ನಮ್ಮ ಜೊತೆ ದುಡ್ಡಿದ್ದರೆ ಮಾತ್ರ ನಮ್ಮ ಜೊತೆ ರಿಲೇಷನ್ ಇಟ್ಕೊಳ್ಳೋಂಥವ್ರು ಭಾಳ ಜನ ಇದ್ದಾರೆ. ನೋಡಿಬಿಟ್ಟು ನಾವು ಮಾಡಬೇಕು. ಫ್ರೆಂಡ್ಶಿಪ್ ಇಲ್ಲ ಅಂದರೆ ನಾವು ಏಕಾಂಗಿಯಾಗಿ ಇರೋಕ್ಕಾಗಲ್ಲ. ಲೈಫ್ ಭಾಳ ಶಾರ್ಟು, ಅದನ್ನ ಚೆನ್ನಾಗಿ ಅನುಭವಿಸ್ಕೊಂಡು ಹೋಗ್ಬೇಕು. ದುಡ್ಡು ಒಂದೇ ಇದ್ದರೆ ಆಗಲ್ಲ, ಹಾರ್ಡ್ವರ್ಕ್ ಒಂದೇ ಇದ್ದಾಗಲ್ಲ, ಮನೆ ಒಂದೇ ಇದ್ದಾಗಲ್ಲ, ಹೆಲ್ತ್ ಒಂದೇ ಇದ್ದಾಗಲ್ಲ, ಎಲ್ಲದೂ ಬೇಕು ಮನುಷ್ಯನಿಗೆ. ಎಲ್ಲದೂ ಇದ್ದರೆ ಒಂದು ಲೈಫು. ಫ್ರೆಂಡ್ಸು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ಹೆಲ್ತ್ ಚೆನ್ನಾಗಿರ್ಬೇಕು, ವೆಲ್ತ್ ಚೆನ್ನಾಗಿರ್ಬೇಕು. ಎಲ್ಲದೂ ಇದ್ದು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ. ಲೈಫನ್ನು ಚೆನ್ನಾಗಿ ಲೀಡ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಅಣ್ಣ ನಿಮ್ಮ ಹೆಸರು? ಗಡಿಕುಮಾರ್ ಅಂತ. ನಾನೊಂದು ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಅಣ್ಣ ದುಡ್ಡಿನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಣ್ಣ? ದುಡ್ಡು ಸಂಪಾದನೆ ಮಾಡೋದು ಇದು ಎಷ್ಟು ಕಷ್ಟ ಇದೆಯೋ ಅಷ್ಟೇ ಸುಖನೇ ಇದೆ ದುಡ್ಡಲ್ಲೇ. ಆದ್ರೆ ಅದು ಉಳಿತಾಯ ಮಾಡಂಗಿದೆ. 100 ರೂಪಾಯಿ ದುಡ್ದೇ ಉಳಿಸ್ಬೋದು, ಲಕ್ಷ ರೂಪಾಯಿ ದುಡ್ದೇ ಉಳ್ಸಕ್ಕಾಗಲ್ಲ. ಇದು ಎಜುಕೇಶನ್ 9th ಅಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗೆ ವಿದ್ಯೆ ಓದಿದಾಗ ಬುದ್ಧಿ ಇಲ್ಲ, ಬಿಟ್ಟ ಮೇಲೆ ಬುದ್ಧಿ ಬಂತು ಓದ್ಬೇಕಂತ. ಆಮೇಲೆ ಓದಕ್ ಬಂದಿದ್ದು ನನಗೆ. ಇದು ಆರೋಗ್ಯ ಅಂತೂ ನನ್ನ ಕೈಯಲ್ಲಿ ಮನುಷ್ಯ 60 kg ಚೆಪ್ತಾನೆ ಅಂದ್ರೆ ಒಂದು ಮನುಷ್ಯ, ನಾನು 70 kg ಹೊಡ್ತೀನಿ, ಅಷ್ಟು ಆರೋಗ್ಯ ಇದ್ದೀನಿ. ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಒಳ್ಳೆ ಹೇಳ್ತಿದೆ. ರೈತರ ಕೆಲಸದಲ್ಲಿ ಅದೊಂದು ಮಾತ್ರ ಚೆನ್ನಾಗಿ ಕೆಲಸ ಮಾಡಿದ್ರೆ ಯಾವ ಹ್ಯಾಬಿಟ್ ಇಲ್ಲದೆ ಲೈಫ್ ಚೆನ್ನಾಗಿರುತ್ತೆ. ಸ್ನೇಹಿತರು ಮತ್ತೆ ಸಂಬಂಧಿಕರ ಬಗ್ಗೆ ಭಾರಿ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದೆ ನಾನಂತೂ. ಸ್ನೇಹಿತರು ಭಾರಿ ಇದಾರೆ, ನನಗೆ ಊರು ತುಂಬಾ ಇದಾರೆ. ಯಾಕಂದ್ರೆ ಎಲ್ಲಾ ಕಷ್ಟಕ್ಕೂ ಕಳಿಸ್ತೀನಿ. ಕಷ್ಟಪಡೋದಕ್ಕೂ ಸುಖಕ್ಕಾದ್ರೂ ಮದುವೆ ಹೋಗಿಲ್ಲ ಅಂದ್ರೆ ಸಾವಿಗಂತ ಇರ್ತೀನಿ. ಇದು ಕಷ್ಟಪಡೋದಕ್ಕೂ ಮತ್ತೆ ಹಂಗೆ ಸಿಗೋದಕ್ಕೂ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನ್ ಗೊತ್ತಾ, ಕಷ್ಟಪಟ್ಟರೆ ಗೊತ್ತಾ ದುಡ್ಡು ನಿನ್ ಕಷ್ಟ ಗೊತ್ತಾಗತ್ತೆ. ಸುಖ ಸಿಗಿರೋ ಗೊತ್ತಾ, ಲಕ್ಷ ರೂಪಾಯಿ ಬಂದ್ರೆ ಅದೇ ಹೇಳಿದ್ನಲ್ಲ, ಲಕ್ಷ ರೂಪಾಯಿ ದುಡಿತೇನೆ ಸುಖ, ಆದ್ರೆ ಅವ್ರು ಖರ್ಚು ಮಾಡ್ತೇನೆ. ಇಲ್ಲಿ 100 ರೂಪಾಯಿ ದುಡಿತೇನೆ ಕಷ್ಟಪಟ್ಟೆ, ಅದು ಉಳಿಸ್ತಾನೆ. ಸಮಯದ ಬಗ್ಗೆ ಟೈಮ್ ಅಂದ್ರೆ ನನಗೆ ಗೊತ್ತಿಲ್ಲ. ಸಮಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನನಗೆ ಏನು ಗೊತ್ತಾ, ಎಷ್ಟು ಟೈಮ್ ಸೂರ್ಯ ಮುಳುಗಕ್ಕಂತ ಇನ್ನು ಕತ್ಲೆ ಕಮ್ಮಿ ಇದ್ರೆ ಚಂದ ಅಂತ ನನಗೆ ಕೆಲಸ ಮಾಡಕ್ಕೆ. ಇದು ಜೀವನ ಆರಾಮಾಗಿದ್ದೀನಿ, ಒಳ್ಳೆ ಹೆಲ್ತ್ ಸಿಕ್ಕಳೆ, ಒಳ್ಳೆ ಮಕ್ಕಳಿದ್ದಾರೆ, ಲೈಫಲ್ಲಿ ಖುಷಿಯಾಗಿದ್ದೀನಿ. ಕಷ್ಟಪಡ್ತಾ ಇದ್ದೀನಿ ಆದ್ರೆ ಖುಷಿಯಾಗಿದ್ದೀನಿ. ಈ ಸಮಾಜದ ಬಗ್ಗೆ ಏನು ಅನ್ಸುತ್ತೆ? ಸಮಾಜ ಬಗ್ಗೆ ಒಳ್ಳೆಯವ್ರ ಕಡೆ ಸಿಕ್ಕರೆ ಒಳ್ಳೇದು, ಕೆಟ್ಟರು ಸಿಕ್ಕರೆ ಸಿಕ್ಕೋದು. ಆದ್ರೆ ಹೆಂಗ್ ಗೊತ್ತಾ, ನೀನ್ ದುಡಿದ್ರು ಕಷ್ಟ, ಕುತ್ಕೊಂಡಿದ್ರು ಕಷ್ಟ. ಜನಕ್ಕೆ ಕಷ್ಟ. ನೀನ್ ದುಡ್ದೆ ಅಂದ್ರೆ ಅವನೇ ಆನಾಡಿ ದುಡಿತಾನೆ ಅಂತಾನೆ, ಕೂತ್ಕೊಂಡಿದ್ರೆ ಈ ನಮ್ಮ ಮಗ ಬೆಳಗಿಲ್ಲ ಕೂತ್ಕೊಂಡಿದೆ ಅಂತಾರೆ. ಹೆಂಗಿದ್ರು ಕಷ್ಟ ಜೀವನ. ಅದನ್ನ ಇಬ್ರು ಲೆವೆಲ್ ಈಕ್ವಲ್ ಮಾಡ್ಕೊಂಡು ಹೋಗ್ಬೇಕು ಜೀವನ. ಹೆಂಡತಿ ಹತ್ರ ಏನ್ ಗೊತ್ತೋ ಎಲ್ಲ ಹೇಳಂಗಿಲ್ಲ. ಒಂದ್ ವಿಷಯ ಸುಳ್ಳು ಹೇಳ್ಬೇಕು, ಒಂದ್ ವಿಷಯ ನಿಜ ಹೇಳ್ಬೇಕು. ಲೈಫಲ್ಲಿ ಜಾಲಿ ಮಾಡ್ಕೊಂಡು ಹೋಗ್ಬೇಕು. ನಮಸ್ತೆ ಸರ್, ನಾನು ಶರತ್, ಫಸ್ಟ್ ಇಯರ್ M.Com C ಸೆಕ್ಷನ್ನು. ಇದು ನೀವು ಕೊಟ್ಟಿರೋ ಟಾಪಿಕ್ ಬಗ್ಗೆ ಕನ್ಕ್ಲೂಷನ್ ಏನಂದರೆ, ಮನಿ ತುಂಬ ಇಂಪಾರ್ಟೆಂಟು. ದುಡ್ಡು ಇರಬೇಕು ಜೀವನದಲ್ಲಿ, ದುಡ್ಡು ಮಾಡದೆ ಜೀವನ ಆಗ್ಬಾರ್ದು ಅಥವಾ ದುಡ್ಡೇ ಜೀವನ ಆಗಬಾರ್ದು.
ಮನಿ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನಾವು ಇಲ್ಲಿ ಜೀವನ ಮಾಡಬೇಕಂದ್ರೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡಿಲ್ದಲೇ ನಾವು ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಎಜುಕೇಷನ್ನು ತುಂಬ ಇಂಪಾರ್ಟೆಂಟು. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದಿಸ್ ವರ್ಲ್ಡ್. ಎಜುಕೇಷನ್ ಅನ್ನೋದು ನಾವು ಮಿಡಲ್ ಕ್ಲಾಸ್ ಬಾಯ್ಸ್ ಏನಂದರೆ ಒಂದು ಪಿಲ್ಲರಾಗಿ ತಮ್ಮ ಕನಸುಗಳಿಗೆ ಒಂದು ಪಿಲ್ಲರಾಗಿ ಯೂಸ್ ಮಾಡ್ಕೋಬೇಕು. ಎಜುಕೇಷನ್ ಇಟ್ಕೊಂಡೇ ಎಲ್ಲದೂ ಆಗಲ್ಲ. ಎಜುಕೇಷನ್ ಒಂದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಎಜುಕೇಷನ್ ಜೊತೆ ಹಣನೂ ಇರಬೇಕು, ನಮ್ಮ ನಾಲೆಡ್ಜು ಇರಬೇಕು, ಸ್ಕಿಲ್ಲು ಇರಬೇಕು. ಎಜುಕೇಷನ್ ಒಂದೇ ಇಟ್ಕೊಂಡು ನಾವು ಈ ಪ್ರಪಂಚದಲ್ಲಿ ಬದುಕೋಕ್ಕಾಗಲ್ಲ. ಎಜುಕೇಷನು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಆರೋಗ್ಯ ಹೆಲ್ತು ತುಂಬ ಇಂಪಾರ್ಟೆಂಟು. ದುಡ್ಡಿದ್ದು ಎಜುಕೇಷನ್ ಇದ್ದು ಆರೋಗ್ಯ ಇಲ್ಲ ಅಂದರೆ ಲೈಫು ವೇಸ್ಟ್ ಅನಿಸುತ್ತೆ. ದುಡ್ಡು ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು. ನಾಳೆ ಯೋಚನೆ ಮಾಡ್ಕೊತ ಇವತ್ತು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ದುಡ್ದಿರೋ ದುಡ್ಡು ಎಜುಕೇಷನು ಎಲ್ಲ ನಮ್ಮ ಆರೋಗ್ಯ ಹಾಳಾದರೆ ಅದೇ ವೇಸ್ಟ್ ಆಗುತ್ತೆ. ಸುಮ್ಮನೆ ಆಸ್ಪತ್ರೆಯಲ್ಲಿದ್ದು ಕೊನೆ ತನಕ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದು ಫ್ರೆಂಡ್ಸು ಮತ್ತು ರಿಲೇಷನ್ಶಿಪ್ಪು. ನಾವು ಈ ವಿಡಿಯೋದಲ್ಲಿ ತುಂಬ ಜನ ಫ್ರೆಂಡ್ಸಿಗೆ ಮಹತ್ವ ಕೊಟ್ಟಿದ್ದಾರೆ. ರಿಲೇಷನ್ಶಿಪ್ಪಿಗೆ ಅವರು ದುಡ್ಡಿದ್ದಾಗ ಬರ್ತಾರೆ, ಆ ಥರ ಈ ಥರ ಅಂತ ಹೇಳ್ತಾರೆ. ನನ್ನ ಪ್ರಕಾರ ರಿಲೇಷನ್ಶಿಪ್ಪು ನಾವು ಹೆಂಗೆ ಬೇರೆಯವರಿಗೆ ರಿಲೇಷನ್ಸಿಗೆ ಅವ್ರು ಕೆಟ್ಟವರು, ಅವ್ರು ನಮ್ಮ ಕಷ್ಟಕ್ಕಾಗಲ್ಲ ಅಂತ ಹೆಂಗೆ ಹೇಳ್ತಿರ್ತೀವೋ, ಅವರು ಬೇರೆಯವ್ರನ್ನ ಕೇಳಿದಾಗ ನಮ್ಮ ಬಗ್ಗೆನೂ ಅದೇ ಥರ ಹೇಳ್ತಿರ್ತಾರೆ. ರಿಲೇಷನ್ನು ಕಷ್ಟಕ್ಕಾಗಲ್ಲ, ಏನೂ ಆಗಲ್ಲ ಅಂತ. ರಿಲೇಷನ್ಶಿಪ್ಪು ಯಾಕೆ ಹಿಂಗೆ ಕೆಟ್ಟದಾಗುತ್ತೆ, ಕೆಟ್ಟದ್ದು ಹೇಳ್ತಾರೆ, ಕೆಟ್ಟದ್ದು ಬಯಸ್ತಾರೆ ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ಒಂದೇನಂದರೆ ಜಲಸ್ ತುಂಬ ಇರುತ್ತೆ. ಫ್ರೆಂಡ್ಶಿಪ್ಪಲ್ಲೂ ಜಲಸ್ ಇರುತ್ತೆ. ಅಂದರೆ ನಾವು ಅಷ್ಟೊಂದು ಸಂಬಂಧ ಇಲ್ಲದೆ ಇರೋದ್ರಿಂದ ಜಲಸ್ ಯಾರೂ ಪಡಲ್ಲ ಫ್ರೆಂಡ್ಶಿಪ್ಪಲ್ಲಿ. ರಿಲೇಷನ್ಶಿಪ್ಪಲ್ಲಿ ತುಂಬ ಜಲಸ್ ಇರುತ್ತೆ. ಆ ಜಲಸ್ ಅನ್ನೋದು ಇರಲಿಲ್ಲ ಅಂದರೆ ಫ್ರೆಂಡ್ಶಿಪ್ಪಲ್ಲೂ ಒಳ್ಳೆಯವ್ರು ಇರ್ತಾರೆ, ರಿಲೇಷನ್ಶಿಪ್ಪಲ್ಲೂ ಒಳ್ಳೆಯವ್ರು ಇರ್ತಾರೆ. ನಾವು ಹೆಂಗೆ ರೂಢಿಸ್ಕೊತೀವೋ, ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಲಕ್ಕು ಮತ್ತು ಹಾರ್ಡ್ ವರ್ಕು ಇದು ಈ ಇಂಟರ್ವ್ಯೂವಲ್ಲಿ ಇದು ತುಂಬ ಜನ ಹಾರ್ಡ್ ವರ್ಕಿಗೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಲಕ್ಕು ಮತ್ತು ಹಾರ್ಡ್ ವರ್ಕ್ ಏನಂದರೆ, ಲಕ್ಕು ಜೊತೆ ಹಾರ್ಡ್ ವರ್ಕು ಇರಬೇಕು. ಲಕ್ಕಿಲ್ಲ ಹಾರ್ಡ್ ವರ್ಕ್ ಮಾಡಿದೆ ಅಂತಂದರೆ ನಾವೇನು ಗೋಲ್ ರೀಚ್ ಆಗ್ತೀವೋ ಅದು ರೀಚ್ ಆಗೋಕ್ಕಾಗಲ್ಲ. ಎಷ್ಟು ಹಾರ್ಡ್ ವರ್ಕ್ ಇರುತ್ತೋ ಅಷ್ಟೇ ಲಕ್ ಇರಬೇಕು. ಫಾರ್ ಎಕ್ಸಾಂಪಲ್ ಏನಂದರೆ, ನಾನು MCOMಗೆ ಕೌನ್ಸಿಲಿಂಗ್ ಬಂದಾಗ ನನಗೆ ಗೌರ್ಮೆಂಟ್ ಸೀಟ್ ಆಯಿತು. ನನಗಿನ್ನ ಎಷ್ಟೊಂದು ಜನ ಇದು ಜಾಸ್ತಿ ಮಾರ್ಕ್ಸ್ ಪರ್ಸೆಂಟೇಜ್ ತೆಗೆದವರಿಗೆ ಇಲ್ಲಿ ಗೌರ್ಮೆಂಟ್ ಸೀಟ್ ಆಗಲಿ, ಪ್ರೈವೇಟ್ ಸೀಟ್ ಆಯಿತು. ಇದೊಂದು ಎಕ್ಸಾಂಪಲ್ಲು. ಲಕ್ ಜೊತೆ ಹಾರ್ಡ್ ವರ್ಕು ಇರಬೇಕು, ಹಾರ್ಡ್ ವರ್ಕ್ ಜೊತೆ ಲಕ್ಕು ಇರಬೇಕು. ಬರೀ ಒಂದು ಇಟ್ಕೊಂಡು ನಾವು ಇಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಈ ಸೊಸೈಟಿಲಿ ತುಂಬ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಎಲ್ಲರೂ ಹೇಳ್ತಾರೆ ನಾವು ಬೇರೆಯವ್ರನ್ನ ಮೆಚ್ಚೋಕ್ಕೆ ಇಲ್ಲಿ ಈ ಸೊಸೈಟಿಲಿ ಬದುಕಬಾರ್ದು, ನಮಗೋಸ್ಕರ ನಾವು ಬದುಕಬೇಕು ಅಂತಾರೆ. ನನ್ನ ಪ್ರಕಾರ ಏನಂದರೆ, ಈ ಸೊಸೈಟಿ ಒಂದು 10 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತೀರಿ ಅಂದರೆ ನಾವೆಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದ್ದೀವಿ ಅಂತ ಇರುತ್ತೆ. ನಾವು ಹೆಂಗೆ ಅಂದರೆ, ಈ ಸಮಾಜದಲ್ಲಿ 100 ಜನ ಇದ್ದಾರೆ ಅಂದರೆ 100 ಜನನೂ ಮೆಚ್ಚೋಕ್ಕಾಗಲ್ಲ, 100 ಜನಕ್ಕೂ ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ. 100 ಜನದಲ್ಲಿ ಒಂದು 10 ಜನನಾರು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೋಬೇಕು, ಒಳ್ಳೇದು ಮಾಡ್ತಿದ್ದಾನೆ ಅಂತ ಹೇಳಬೇಕು. ಹಂಗೆ ನಾವು ಬದುಕಬೇಕು. ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ, ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. 100 ಜನದಲ್ಲಿ ಒಂದು 10 ಜನನಾರು ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಲೈಫ್ ಈಸ್ ಬೆಟರ್ ಅಂತ ಹೇಳ್ತೀನಿ. ಟೈಮು ಈಸ್ ವೆರಿ ಪ್ರೀಷಿಯಸ್ಸು. ನಾವು ಈ ಸಮಯ ಏನಿದೆ ಅಟ್ ಪ್ರೆಸೆಂಟ್ನ ನಾವು ಬದುಕಬೇಕು. ನಾಳೆಗೋಸ್ಕರ ಈ ಟೈಮನ್ನು ಹಾಳು ಮಾಡ್ಕೋಬಾರ್ದು. ನಾಳೆಗೋಸ್ಕರ ಇವತ್ತು ಬದುಕಿದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ನಾಳೆ ಏನೋ ಮಾಡ್ತೀನಿ ಅಂತ ಇವತ್ತು ಈ ಕ್ಷಣ ಏನಾದ್ರು ಮಾಡಿದ್ರೆ ನಾಳೆ ಚೆನ್ನಾಗಿರುತ್ತೆ. ನಾಳೆ ಚೆನ್ನಾಗಿರಬೇಕು ಅಂತ ಈ ಟೈಮ್ನ ಹಾಳು ಮಾಡ್ಕೋಬಾರ್ದು. ಈ ಟೈಮ್ನು ಬದುಕಬೇಕು. ನಾಳೆಗೋಸ್ಕರ ನಾನು ನಾಳೆ ಏನಾದ್ರು ಮಾಡಬೇಕು ಅಂತ ಈ ಟೈಮಲ್ಲಿ ಏನಾದ್ರು ಒಂದು ಅಚೀವ್ ಮಾಡಿದ್ರೆ ನಾಳೆ ಚೆನ್ನಾಗಿರುತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಲೈಫು ನಾವು ಹೆಂಗೆ ರೂಢಿಸ್ಕೊತೀವೋ ಹಂಗಿರುತ್ತೆ ಲೈಫು. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ನಾವು ಈ ಪ್ರಪಂಚದಲ್ಲಿ ಸ್ವಾರ್ಥಿಗಳಾಗಬೇಕು. ಸ್ವಾರ್ಥಿಗಳಂದರೆ ನಾವಾಗೇ ಬದುಕೋದಲ್ಲ, ಇನ್ನೊಬ್ರನ್ನ ಹೆಂಗೆ ಅಂದರೆ ಸ್ವಾರ್ಥಿ ಹೆಂಗೆ ಅಂದರೆ, ಇದು ನನ್ನ ದೇಶ ಅನ್ನೋದೊಂದು ಸ್ವಾರ್ಥ ಇದ್ದರೆ ದೇಶಕ್ಕೆ ಏನಾದ್ರು ಮಾಡ್ತೀವಿ ನಾವು. ನನ್ನ ಫ್ರೆಂಡ್ಸು ಅನ್ನೋದೊಂದು ಸ್ವಾರ್ಥ ಇದ್ದರೆ ಫ್ರೆಂಡ್ಸನ್ನ ಚೆನ್ನಾಗಿ ನೋಡ್ಕೊತೀವಿ, ಫ್ರೆಂಡ್ಸನ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಲೈಫ್ ಹೆಂಗೆ ಅಂದರೆ ನಾವು ಹೆಂಗಿರ್ತೀವೋ ಅದು ಹಂಗಿರುತ್ತೆ. ಲೈಫ್ ಅನ್ನೋದೊಂದು ಮಿರರು. ನಾವು ಹೆಂಗಿರ್ತೀವೋ ರಿಫ್ಲೆಕ್ಟ್ ಅದೇ ನಮಗೆ ವಾಪಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್.